ವೀಕ್ಷಕರೇ, ಪ್ರಪಂಚದ ಕ್ರೂರಿ ನಾಯಕ ಎಂದರೆ ತಕ್ಷಣವೇ ನೆನಪಾಗೋದು ಹಿಟ್ಲರ್. ಯಾಕೆಂದ್ರೆ ಲಕ್ಷಾಂತರ ಪ್ರಜೆಗಳನ್ನ ಗುಂಡಿಕ್ಕಿ ಕೊಂದು ಹಾಕಿದನು. ಅಂಥದೇ ಇನ್ನೊಬ್ಬ ನಾಯಕ ನಮ್ಮ ಪ್ರಪಂಚದಲ್ಲಿ ಇದ್ದಾನೆ ಅಂದರೆ ಅವನೇ ಕಿಂಗ್ ಜಾಂಗ್ ಉನ್. ಉತ್ತರ ಕೊರಿಯಾ ದೇಶದ ನಾಯಕನಾಗಿರುವ ಕಿಂಗ್ ಜಾಂಗ್ ಉನ್ ಕಂಡರೆ ಉತ್ತರ ಕೊರಿಯಾದ ಪ್ರಜೆಗಳಿಗೆ ಎಲ್ಲಿಲ್ಲದ ನಡುಕ ಮತ್ತು ಜೀವ ಭಯ ಶುರುವಾಗುತ್ತದೆ. ವೀಕ್ಷಕರೇ, ಇಷ್ಟೊಂದು ಯಾಕೆ ಎದುರುಕೊಳ್ಳುತ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಕಿಂಗ್ ಜಾಂಗ್ ಉನ್ ಮಾಡಿರುವಂತಹ ರೂಲ್ಸ್ ಗಳೇ ಕಾರಣವೆನ್ನಬಹುದು. ಮೊದಲನೇ ಕಾರಣವೇನೆಂದ್ರೆ ಉತ್ತರ ಕೊರಿಯಾ ದೇಶದ ಯಾವುದೇ ಪ್ರಜೆ ಅಧ್ಯಕ್ಷನ ವಿರುದ್ಧ ಮಾತನಾಡುವಂತಿಲ್ಲ. ಅಕಸ್ಮಾತ್ ಈ ರೂಲ್ಸ್ ಯಾವುದೇ ಪ್ರಜೆ ಮುರಿದಲ್ಲಿ ಅವನ ಸಂಪೂರ್ಣ ಕುಟುಂಬವನ್ನ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಎರಡನೇ ಕಾರಣ, ಯಾವುದೇ ರೀತಿಯ ಇಂಟರ್ನೆಟ್ ಹೊರದೇಶದ ಸುದ್ದಿಗಳನ್ನ ಕೇಳುವಂತಿಲ್ಲ ಮತ್ತು ಸರ್ಕಾರದ ವಿರುದ್ಧ ಮಾತನಾಡುವಂತಿಲ್ಲ. ಏನಾದರೂ ಅಕಸ್ಮಾತ್ ಬಳಸಿದರೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಮೂರನೇ ಕಾರಣ, ಕಿಂಗ್ ಜಾಂಗ್ ಉನ್ ಸೂಚಿಸಿದಂತಹ ಬಟ್ಟೆಗಳನ್ನೇ ಬಳಸಬೇಕು ಮತ್ತು ಯಾವುದೇ ರೀತಿಯ ಹೊರದೇಶದ ಬಟ್ಟೆಗಳನ್ನ ಬಳಸುವಂತಿಲ್ಲ. ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಿದರೆ ಬೆತ್ತಲೆಯಾಗಿ ಮಾಡಿ ಸಾಯಿಸಲಾಗುತ್ತದೆ. ನಾಲ್ಕನೇ ಕಾರಣ, ತಮ್ಮ ದೇಶ ಬಿಟ್ಟು ಹೋಗುವಂತಹ ಪ್ರಜೆಗಳಿಗೆ ಅವರ ಜೀವಿತಾವಧಿಯವರೆಗೆ ಬಂಧನದಲ್ಲಿ ಇಡಲಾಗುತ್ತದೆ. ಐದನೇ ಕಾರಣ, ಕಳ್ಳತನ, ರೇಪ್ ಮಾಡಿದಂತಹ ವಂಚನೆಗಳಿಗೆ ಗಲ್ಲು ಶಿಕ್ಷೆಯನ್ನ ಕಿಂಗ್ ಜಾಂಗ್ ಉನ್ ಸೂಚಿಸಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ಉತ್ತರ ಕೊರಿಯಾದ ನಾಯಕನನ್ನ ಪ್ರಪಂಚದ ಕ್ರೂರಿ ನಾಯಕ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಈ 5 ಕಾರಣಗಳಲ್ಲಿ ನಿಮಗೆ ಯಾವ ಕಾರಣ ತುಂಬಾ ಸೂಕ್ತ ಅಥವಾ ಯಾವುದು ಬೇಡವಾಗಿತ್ತು ಎಂಬುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.